ವೆಲ್ಕಮ್ ಟು ಜ್ಞಾನ ಬ್ರಹ್ಮಾಂಡ. ನಿಮ್ಮ ಮೊದಲನೆಯ ಪ್ರಶ್ನೆ, ಮಲಪ್ರಭಾ, ಘಟಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಯಾವುದರ ಉಪನದಿಗಳಾಗಿವೆ? ನಿಮ್ಮ ಆಪ್ಷನ್ಗಳು: ಎ ಕೃಷ್ಣ, ಬಿ ಕಾವೇರಿ, ಸಿ ಕಾಳಿ, ಡಿ ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷ್ಣಾ ನದಿ. ಮಲಪ್ರಭಾ, ಘಟಪ್ರಭಾ ಹಾಗೂ ತುಂಗಭದ್ರಾ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿವೆ. ಎರಡನೇ ಪ್ರಶ್ನೆ, ಜನಸಂಖ್ಯೆಯಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಸಿಕ್ಕಿಂ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ಜನಸಂಖ್ಯೆಯಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯವೆಂದರೆ ಅದು ಉತ್ತರ ಪ್ರದೇಶ್. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ. ಮೂರನೇ ಪ್ರಶ್ನೆ, ಮಧುಮೇಹದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಜಾಗತಿಕ ಚಿಹ್ನೆ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೆಂಪು ವೃತ್ತ, ಬಿ ನೀಲಿ ವೃತ್ತ, ಸಿ ಹಳದಿ ವೃತ್ತ, ಡಿ ಬಿಳಿ ವೃತ್ತ. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ವೃತ್ತ. ಸಕ್ಕರೆ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಚಿಹ್ನೆ ನೀಲಿ ವೃತ್ತ. ನಾಲ್ಕನೇ ಪ್ರಶ್ನೆ, ಟೆಸ್ಟ್ ಕ್ರಿಕೆಟ್ನಲ್ಲಿ 600 ವಿಕೆಟ್ ಮೈಲಿಗಲ್ಲನ್ನು ತಲುಪಿದ ಮೊದಲ ಭಾರತೀಯ ಯಾರು? ನಿಮ್ಮ ಆಪ್ಷನ್ಗಳು: ಎ ಕಪಿಲ್ ದೇವ್, ಬಿ ಅನಿಲ್ ಕುಂಬ್ಳೆ, ಸಿ ಹರ್ಭಜನ್ ಸಿಂಗ್, ಡಿ ಜಾವಗಲ್ ಶ್ರೀನಾಥ್. ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮ ಕರ್ನಾಟಕದ ಹೆಮ್ಮೆಯ ಅನಿಲ್ ಕುಂಬ್ಳೆ. ಐದನೇ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಿದಾಗ ಸಿಎಂ ಯಾರಾಗಿದ್ದರು? ಆಪ್ಷನ್ ಎ ನಿಜಲಿಂಗಪ್ಪ, ಬಿ ಆರ್ ಗುಂಡೂರಾವ್, ಸಿ ವೀರೇಂದ್ರ ಪಾಟೀಲ್, ಡಿ ಡಿ ದೇವರಾಜ ಅರಸ್. ಸರಿಯಾದ ಉತ್ತರ ಆಪ್ಷನ್ ಡಿ ದೇವರಾಜ ಅರಸ್. ಆರನೇ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನವಾದ ಅಶೋಕ ಸ್ತಂಭದಲ್ಲಿ ಎಷ್ಟು ಸಿಂಹಗಳಿವೆ? ನಿಮ್ಮ ಆಪ್ಷನ್ಗಳು: ಎ 2 ಸಿಂಹ, ಬಿ 3 ಸಿಂಹ, ಸಿ 4 ಸಿಂಹ, ಡಿ 5 ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ 4 ಸಿಂಹಗಳು. ಭಾರತದ ರಾಷ್ಟ್ರ ಲಾಂಛನದಲ್ಲಿ 4 ಸಿಂಹಗಳಿವೆ. ನಿಮ್ಮ ಏಳನೇ ಪ್ರಶ್ನೆ, 7 ಕಲ್ಲು ಹಾಗೂ 1 ಚೆಂಡಿನೊಂದಿಗೆ ಆಡುವ ಆಟ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಚಿನ್ನಿ ದಾಂಡು, ಬಿ ಲಗೋರಿ, ಸಿ ಗೋಲಿ, ಡಿ ಕುಂಟೆಬಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಗೋರಿ ಆಟ. ನಿಮ್ಮ ಎಂಟನೇ ಪ್ರಶ್ನೆ, ಇಂಡೋನೇಷ್ಯಾದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಬ್ಯಾಂಕಾಕ್, ಬಿ ಜಕಾರ್ತಾ, ಸಿ ಟೋಕಿಯೋ, ಡಿ ಬೀಜಿಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಕಾರ್ತಾ. ಇದು ಇಂಡೋನೇಷ್ಯಾದ ರಾಜಧಾನಿಯಾಗಿದೆ. ಪ್ರಶ್ನೆ 9, ಯಾವುದು ಮರುಭೂಮಿಯಲ್ಲಿ ನೈಸರ್ಗಿಕವಾಗಿ ಹೇರಳವಾಗಿ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಗಳು: ಎ ತಾವರೆ, ಬಿ ನೈದಿಲೆ, ಸಿ ಮೆಕ್ಕೆಜೋಳ, ಡಿ ಕಳ್ಳಿ ಗಿಡ. ಸರಿಯಾದ ಉತ್ತರ
ಆಪ್ಷನ್ ಡಿ ಕಳ್ಳಿಗಿಡ. 10ನೆಯ ಹಾಗೂ ಕೊನೆಯ ಪ್ರಶ್ನೆ. ಭಾರತದ ಮೊದಲ ಆಸ್ಕರ್ ಅವಾರ್ಡನ್ನು ಪಡೆದ ಭಾನು ಅತಯ್ಯರವರು ಯಾವ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ನಿಮ್ಮ ಆಪ್ಷನ್ಗಳು: ಎ ಸಂಗೀತ ಕ್ಷೇತ್ರ, ಬಿ ಕಲಾ ಕ್ಷೇತ್ರ, ಸಿ ವಸ್ತ್ರವಿನ್ಯಾಸ, ಡಿ ಪ್ರಸಾಧನ. ಸರಿಯಾದ ಉತ್ತರ ಆಪ್ಷನ್ ಸಿ ವಸ್ತ್ರವಿನ್ಯಾಸ. ವೀಕ್ಷಕರೇ, ಇಂತಹ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.